ಹೌದು, ಚಕ್ರಿ ಇಲ್ವಾ? ಹಾಂ ಇದ್ದಾರೆ, ಕೊಡ್ತೀನಿ, ಒಂದು ನಿಮಿಷ. ಅಣ್ಣ, ಅವರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೇಳಿ ಮಿಸ್ಟರ್ ಆದಿತ್ಯ ಅವರೇ. ಮಿಸ್ಟರ್ ಅಂತ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಆದಿ ಅಂತ ಕರೆದ್ರೆ ಸಾಕು. ಈಗ ರೆಸ್ಪೆಕ್ಟ್ ಕೊಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಯಾಕಂದರೆ ಮುಂದೆ ನಮ್ಮಿಬ್ಬರ ಮಧ್ಯೆ ರೆಸ್ಪೆಕ್ಟ್ ಇಲ್ಲದ ಮಾತುಗಳು ತುಂಬ ಇರುತ್ತವೆ. ಅದಕ್ಕೆ ಅಂದರೆ ನೀವು ಜಾಸ್ಗೆ ಅಣ್ಣ ಅಂದಮೇಲೆ ನನಗೆ ಬಾಮೈದ, ಬಾಮೈದನ ಮಧ್ಯೆ ರೆಸ್ಪೆಕ್ಟ್ ಇದ್ದ ಮಾತುಕತೆಯಲ್ಲಿರುತ್ತೆ ಅಲ್ವಾ? ಕ್ಲೋಸ್ ಫ್ರೆಂಡ್ಸ್ ಇದ್ದಾಗಲ್ವಾ? ನೀವು ಹಾಗೆ ಹೇಳಿದ್ರಾ? ಎಷ್ಟು ಸಖತ್ ಪಂಚಾಗಿ ಮಾತಾಡ್ತೀರಾ. ಬರೀ ಪಂಚಾಗಿ ಮಾತಾಡೋದಲ್ಲ, ಮಾತಲ್ಲೇ ಪಂಚರ್ ಮಾಡ್ತೀನಿ. ಹೌದು, ಜಾಸ್ಮಿನ್ ನಿಮ್ಮಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ನನಗಿಂತ ಜಾಸ್ತಿ ನಿಮ್ಮ ಮೇಲೆ ಅಭಿಮಾನ. ಹಾಸ್ಪಿಟ್ಲಿಗೆ ಬರಲಿಲ್ಲ ನೀವು? ಐ ಆಮ್ ಸೋ ಸಾರಿ ಸರ್. ನಾನು ಬರಬೇಕು ಅಂತಲೇ ಇದ್ದೆ, ಅದೇ ಯಾವುದೋ ಕೆಲಸದ ಬ್ಯುಸಿ ಆಗಿಬಿಟ್ಟೆ. ನಾಳೆ ಖಂಡಿತವಾಗ್ಲೂ ಬರ್ತೀನಿ. ಬನ್ನಿ, ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ ನಾನು. ಓ ಶ್ಯೂರ್, ನಾನು ನಿಮ್ಮನ್ನ ಎಷ್ಟು ಬೇಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಬೆಂಕಿಗೆ ಬೀಳೋದಕ್ಕೆ ಎಷ್ಟೊಂದು ಅವಸರ ಅಲ್ವಾ ನಿಮಗೆ? ಏನಂದ್ರಿ ನೀವು? ಬೆಂಕಿ ಥರ ತಗದಗ ಅಂತಲೇ ಮಾತಾಡ್ತೀರಾ ಅಂತ ಹೇಳಿದೆ. ಹೌದಾ? ನಾನು ಸ್ವಲ್ಪ ಹಾಗೆ. ಸರಿ, ನಾಳೆ ಮೀಟ್ ಮಾಡೋಣ. ಸಿ ಯು ಸೂನ್. ಬಾಯ್. ಏನು ಹೇಳ್ದೆ ಆಡಿ? ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ರು. ಜಾಸ್, ನೀನು ಅವ್ರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ಯೋ ಅವ್ರಿಗೆ ನಿನ್ನ ಮೇಲೆ ಅಷ್ಟಿಲ್ಲ ಅನ್ಸುತ್ತೆ. ಏನು ಹೇಳ್ತಾ ಇದ್ರಾ ಚಕ್ರಿ? ಆಡಿಗೆ ನಾನು ಅಂದರೆ ತುಂಬ ಇಷ್ಟ. ಹಾಗಿದ್ದಿದ್ರೆ ನೀನು ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ಬಾ ಅಂತ ಕರೆದ ತಕ್ಷಣ ಬರಬೇಕಿತ್ತಲ್ವಾ? ನೀನು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ನಿಸ್ತಿದೆ. ನೋ, ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ. ನೀವು ಈ ರೀತಿ ಆಡಿ ಮೇಲೆ ಸಂಶಯ ಪಡಬೇಡಿ. ಅವ್ನಿಗೇನೋ ಕೆಲಸದ ಒತ್ತಡದಿಂದ ಬರೋಕ್ಕಾಗಿಲ್ಲ ಅನ್ಸುತ್ತೆ. ಇನ್ ಕೇಸ್ ಅವನಿಗೆ ನನ್ನ ಮೇಲೆ ಕನ್ಸರ್ನ್ ಇಲ್ಲದೆ ಇದ್ದಿದ್ರೆ ಅವ್ನು ಫೋನ್ ಮಾಡ್ತಿದ್ನಾ, ಡ್ಯಾಡ್ ಹೆಲ್ತ್ ಬಗ್ಗೆ ವಿಚಾರಿಸ್ತಿದ್ನಾ? ಬೇಕಾದ್ರೆ ನಾಳೆ ನಾನು ಅವನಿಗೆ ಫೋನ್ ಮಾಡಲ್ಲ. ನೋಡಿ, ಅವ್ನು ಖಂಡಿತವಾಗ್ಲೂ ಹಾಸ್ಪಿಟ್ಲಿಗೆ ಬಂದೇ ಬರ್ತಾನೆ. ಓ, ನೋಡೋಣ. ಅಕಸ್ಮಾತ್ ಅವ್ರೇನಾದರೂ ಹಾಸ್ಪಿಟ್ಲಿಗೆ ಬಂದರೆ ನಿನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅವ್ರಿಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಅಭಿಮಾನ ಇದೆ ಅಂತ ಅರ್ಥ. ಓಕೆ ಓಕೆ, ಲೆಟ್ಸ್ ಸಿ. ಹುಷಾರಿಲ್ಲ ಅಂತ ನಾಟಕ ಆಡಿ ಮದುವೆ ಮಾಡೋಣ ಅಂತ ಹೊರಟ್ರೆ ಪರ್ಮನೆಂಟಾಗಿ ಹಾಸ್ಪಿಟ್ಲ್ ಸೇರಾಗ ಮಾಡ್ಬಿಟ್ಟ ಅವನು. ನಾವೇ ರಂಗೋಲಿ ಕೆಳಗೆ ತೂರೋರು ಅಂದರೆ ಅವ್ನು ನಮಗಿಂತ ಕಿಲಾಡಿ ಕಣೋ, ಭೂಮಿ ಒಳಗೆ ತೂರ್ತಾನೆ. ಶಶು, ಅವನು ನಾವು ಅಂದ್ಕೊಂಡಷ್ಟು ಸಾಮಾನ್ಯದವನಲ್ಲ ಕಣೋ. ಅಲ್ಲ, ನಿನ್ನಂತ ಮಾಸ್ಟರ್ ಬ್ರೈನನ್ನೇ ಟ್ವಿಸ್ಟ್ ಮಾಡ್ತಾನೆ ಅಂದ್ರೆ ಲೆಕ್ಕ ಹಾಕು. ನನ್ನ ಮುಂದೆ ಅವನ್ನ ಹೊಗಳ್ಬೇಡ. ನನ್ನ ಮಗಳು ಸೆಂಟಿಮೆಂಟ್ ಇಟ್ಕೊಂಡು ನಾನು ಆಟ ಆಡಿಸ್ತಾ ಇದ್ದೆ ನಾನು. ಶಶಾಂಕ್, ಗುಡ್. ಕರೆಕ್ಟಾಗೆ ಪಾಯಿಂಟ್ ಔಟ್ ಮಾಡಿದ್ದೀರಾ. ಬಟ್ ಮೇನ್ ಪಾಯಿಂಟ್ ಒಂದಿದೆ, ಅದನ್ನೇ ಮರ್ತು ಬಿಟ್ಟಿದ್ದೀರಾ. ಬರೀ ನಿಮ್ಮ ಮಗಳ ಮೇಲಿರೋ ಸೆಂಟಿಮೆಂಟ್ ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಿಲ್ಲ. ನಿಮ್ಮ ಮಗ ಆದಿತ್ಯನ ಮೇಲಿರೋ ಸೆಂಟಿಮೆಂಟು ನನಗೆ ತುಂಬ ಹೆಲ್ಪ್ ಮಾಡ್ತಿದೆ. ಆ ಚಕ್ರಿ ನಮ್ಮ ಜಾಸ್ಮಿನ್ಗೆ ಅದು ಏನು ಮರಳು ಮಾಡಿದಾನೋ ಏನೋ ಕಣ್. ಈ ಪುಂಗಿನ ಅದಕ್ಕೆ ಹಾವು ತಲೆ ಅಳ್ಳಾಡ್ಸ್ತದಲ್ಲ, ಅವ್ನು ಏನೇ ಹೇಳಿ ಇವಳು ತಲೆ ಅಳ್ಳಾಡಿಸ್ತಾಳೆ. ಇವಳಿಗೆ ಏನಾಗಿದೆಯೋ ನಂಗೆ ಗೊತ್ತಾಗ್ತಿಲ್ಲ ಕಣೋ. ಅವಳಂಗಿರೋದ್ರಿಂದಾನೆ ನನಗೆ ಇವತ್ತು ಈ ಗತಿ ಬಂದಿರೋದು. ಆದಿ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನನಗೇನು ಔಷಧಿ ಕೊಡ್ತಾರೆ ಗೊತ್ತಾ ನಿನಗೆ? ಅಯ್ಯೋ, ನನಗೇನು ಗೊತ್ತು ಏನು ಕೊಡ್ತಾರೆ ಅಂತ. ನನ್ನ ಮೇಲೆ ಯಾಕೋ ರೇಗಾಡ್ತೀಯಾ? ಆದಿನ ಕರ್ಸೋಣ ಅಂದರೆ ಇಲ್ಲ ಜಾಸ್ಮಿನ್ ಇಲ್ಲೇ ಇರ್ತಾಳೆ, ಇಲ್ಲ ಚಕ್ರಿ ಇರ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯೋಚನೆ ಮಾಡ್ಬಿಡ ಕಣೋ ಶಶು. ನಾಳೆ ಹೊತ್ತಿಗೆ ಏನಾದರೂ ಡಿಸ್ಚಾರ್ಜ್ ಮಾಡಿಲ್ಲ ಅಂದರೆ ನಾನೇ ಹೋಗಿ ಆದಿನ ಮೀಟ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಟ್ಟು ಬರ್ತೀನಿ. ನೀವೇನು ಹೋಗವನ್ನ ಮೀಟ್ ಮಾಡೋದು?
ನಾಳೆ ಅವನೇ ಇಲ್ಲಿಗೆ ಬರ್ತಿದ್ದಾನೆ. ಕಣ್ ತುಂಬ ನೋಡಿ, ಬಾಯಿ ತುಂಬ ಮಾತಾಡಿ. ಏನು ಅತ್ತೆ ಅಳಿಯ ಇಬ್ರು ಜೋರಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಚಕ್ರಿ, ನೀನು ಮನೆಗೆ ಹೋಗಿಲ್ವಾ? ಇಲ್ಲೇ ಇರ್ತೀನಿ. ಜಾಸ್ಮಿನ್ಗೂ ಹೇಳಿದ್ದೀನಿ, ನೀವು ಬೇಕಾದ್ರೆ ಹೊರಡಿ, ಅಂಕಲ್ನ ನಾನು ನೋಡ್ಕೋತೀನಿ. ಸುಮ್ಮನೆ ನಿನಗೆ ಯಾಕಪ್ಪ ತೊಂದರೆ? ನಾನಿರ್ತೀನಿ, ನೀನು ಹೋಗು. ತೊಂದರೆ ಆಗಿರೋದು ನನಗಲ್ಲ ಆಂಟಿ, ಆ್ಯಕ್ಚುಯಲ್ ತೊಂದರೆ ಆಗಿರೋದು ನಿಮಗೆ. ಅಲ್ಲ, ನೀವು ಇಲ್ಲಿದ್ದು ಯಾಕೆ ತೊಂದರೆ ತಗೋತೀರಾ? ಪಾಪ ಮನೆಯಲ್ಲಿ ಜಾಸ್ಮಿನ್ ಮತ್ತು ಅನನ್ಯ ಇಬ್ಬರೇ ಇದ್ದಾರೆ. ಇಂಥ ಟೈಮಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳ ಜೊತೆ ನೀವಿದ್ರೆ ಚೆನ್ನಾಗಿರುತ್ತೆ. ನಾನಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಆಂಟಿ? ಅಲ್ಲ, ಹೋಗೋದಕ್ಕೆ ನಿಮ್ಗೆ ತೊಂದರೆ ಆದರೆ ಹೇಳಿ, ನಾನೇ ಹೋಗ್ತೀನಿ. ಹೊರಡ್ಲಾ? ಅತ್ತೆ, ನೀವು ಹೊರಡಿ, ಚಕ್ರಿ ಇಲ್ಲೇ ಇರಲಿ. ಶಶು, ಅದು ಹಾಗಲ್ಲ ಕಣಮೋ. ನಾನು ಹೇಳಿದಾಗ ಕೇಳಿ, ನೀವು ಹೊರಡಿ. ಸರಿ ಕಣ, ಹುಷಾರು. ಜ್ಯೂಸ್ ಕುಡಿತೀರಾ? ಬೇಡ. ಓಕೆ, ಬೇಡ ಬಿಡಿ. ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ನನ್ನ? ಇನ್ನೊಂದು 2, 3, 4, 5 ದಿವಸ. 2, 3, 4, 5 ಕರೆಕ್ಟಾಗಿ ಹೇಳು. ಅದೇ ಅಂಕಲ್, ನನಗೂ ಸರಿಯಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ICUಲೂ ಇರಬೇಕಾಗತ್ತೆ ನೀವು. ಹಾಗಂತ ನಾನು ಹೇಳಿದ್ದಲ್ಲಪ್ಪ, ಡಾಕ್ಟರ್ ಹೇಳಿದ್ದು. ಈಗ ನನಗೇನಾಗಿದೆ ಅಂತ ಅಡ್ಮಿಟ್ ಮಾಡಿರೋದಿಲ್ಲಿ. ಏನು ಮಾತು ಅಂತ ಕೇಳ್ತಾ ಇದ್ದೀರಾ ಅಂಕಲ್? ನಿಮಗೆ ಏನಾಗಿದೆ ಅಂತ ನಿಮಗೆ ಗೊತ್ತಿಲ್ವಾ? ಹುಷಾರಿಲ್ಲ ಅಂತ ಹೇಳಿದ್ದು ನೀವು, ಈಗ ನನಗೇನಾಗಿದೆ ಅಂತ ನನ್ನನ್ನು ಕೇಳ್ತಾ ಇದ್ದೀರಲ್ಲ ಅಂಕಲ್. ಹೌದು, ನಿಮಗೆ ನಿಜವಾಗ್ಲೂ ಹುಷಾರಿಲ್ವಾ? ಅಮ್ಮ, ಯಾರಿವ್ರಲ್ಲ? ಅವರು ನಮ್ಮವ್ರೇನೆ. ನನ್ನ ಮೊಮ್ಮಗಳನ್ನ ಮದುವೆ ಆಗೋ ಹುಡುಗನ್ ನೋಡ್ಬೇಕು ಅಂದ್ರು, ಆಚೆಗೆ ಬಂದಿದ್ದಾರೆ. ನೀವ್ಯಾಕೆ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ? ಸರ್, ಫೋಟೋ ತೆಗೆಯೋದು ನನ್ನ ಅಭ್ಯಾಸ ಸರ್, ಅದಕ್ಕೆ ಕ್ಯಾಮ್ರಾ ಇಟ್ಕೊಂಡು. ಅದೇ ಯಾಕಪ್ಪ ಸುಮ್ಮನೆ ಕೈನಲ್ಲಿ ಇಟ್ಕೊಂಡಿದ್ದೀಯಾ? ನನ್ನ ಮೊಮ್ಮಗಳದು ಅಳಿಯಂದು ಒಂದು ಫೋಟೋ ತೆಗಿ, ಜೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಬೋದು. ಅಮ್ಮ, ಡ್ಯಾಡ್, ಬೇಗ ಬನ್ನಿ. ಯಾಕೋ, ಏನಾಯ್ತು? ನೋಡಿ, ಯಾರು ಇದನ್ನ ಹಾಕ್ಸಿದ್ದು? ಇನ್ಯಾರು? ಮನೆಗೆ ಬಂದು ಸೇರ್ಕೊಂಡಿದ್ದಾರಲ್ಲ, ಆ ಅಜ್ಜಿ ಮೊಮ್ಮಗಳು. ಅವ್ರು ಇದನ್ನ ಹಾಕ್ಸಿದ್ದಾರೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ನಂಬೇಕು. ನೆನ್ನೆ ಅಜ್ಜಿ ಯಾರೋ ಇಬ್ರನ್ನ ಕರ್ಕೊಂಡ್ ಬಂದಿದ್ರಲ್ಲ, ಫೋಟೋ ಗಿಟೋ ತಗೊಂಡು ಹೋದ್ರು. ಅವ್ರದ್ದೇ ಕೆಲಸ ಇದು. ನಾನೇ ಹಾಕ್ಸಿದ್ದು. ಏನೀಗ? ಅಮ್ಮ, ನೀವ್ಯಾಕೆ ಹೀಗೆ ಮಾಡಿದ್ರಿ? ಅಯ್ಯೋ, ನಾನೇನು ಮಾಡಬಾರ್ದು ಮಾಡಿದ್ನ. ಇದನ್ನ ಹಾಕ್ಸ್ಬೇಕಾದ್ರೆ ನಮ್ಮನ್ನು ಒಂದು ಮಾತು ಕೇಳಬೇಕು ಅಂತ ಅನ್ಸಿಲ್ವಾ ನಿಮಗೆ? ಯಾಕೆ ಅನಿಸ್ಬೇಕು? ನಿಶ್ಚಿತಾರ್ಥ ಮಾಡ್ತೀವಿ ಅಂತ 3 ಜನ ಒಂದಾಗಿ ಹೇಳ್ತಾನೇ ಇದ್ದೀರಿ, ನಾವು ಕೇಳ್ತಾನೇ ಇದ್ದೀವಿ. ನಾನೇ ನಿಶ್ಚಿತಾರ್ಥ ಬೇಡ ಅಂತ ಏನು ಹೇಳಿಲ್ವಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದೆ. ಇರ್ಬೋದಪ್ಪ ಪೊಲೀಸಪ್ಪ. ಇವತ್ತು ನಿಶ್ಚಿತಾರ್ಥ ಬೇಡ ಅಂದರೆ, ನಾಳೆ ಮದುವೆನೂ ಬೇಡ ಅಂದರೆ ನಾವೇನು ಮಾಡೋದು?
ನೀನು ನನ್ನ ಮೊಮ್ಮಗಳಿಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮಪ್ಪ ನಿಮ್ಮಮ್ಮ ಇವಳೇ ನಮ್ಮ ಮನೆ ಸೊಸೆ ಅಂತ ಹೇಳಿದ ಮೇಲೆ ಪೇಪರಲ್ಲಿ ಹಾಕ್ಸಿದ್ರೆ ಏನು ತಪ್ಪು? ಇವತ್ತಲ್ಲ ನಾಳೆ ನನ್ನ ಮೊಮ್ಮಗಳನ್ನ ಮದುವೆ ಆಗ್ತಿ ತಾನೆ? ನೋಡಿ ಅಮ್ಮ, ನೀವು ಈ ರೀತಿ ಎಲ್ಲ ಮಾಡೋದು ಸರಿ ಇರಲ್ಲ. ಇನ್ನು ಮುಂದೆ ಏನೇ ಮಾಡಬೇಕು ಅಂದ್ರೆ ನಮ್ಮನ್ನೊಂದು ಮಾತು ಕೇಳಿ, ಇಲ್ಲಾಂದ್ರೆ ನಾನು ಬೇರೆದೇ ನಿರ್ಧಾರ ತಗೋಬೇಕಾಗುತ್ತೆ. ನೀವು ಹೀಗೆ ಹೇಳ್ತೀರಂತ ನನಗೆ ಗೊತ್ತಿದ್ದೆ ನಾನು ಹೀಗೆ ಮಾಡಿದ್ದು. ಮುಂದೆ ನೀವು ನನ್ನ ಏನು ಮಾಡೋಕ್ಕಾಗಲ್ಲ. ನನ್ನ ಮೊಮ್ಮಗಳ ಜೊತೆಲಿ ನಿಮ್ಮ ಮಗನ ಮದುವೆ ಆಗಬೇಕು, ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೇ? ಆರ್ತಿ, ನಿಂತ್ಕೊಳ್ಳಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಿಮ್ಮ ಮಗ ನಿಶ್ಚಿತಾರ್ಥ ಬೇಡ ಅಂದಾಗಲೇ ನನಗೆ ಅನುಮಾನ ಇತ್ತು, ಯಾಕವನು ಮದುವೆ ಬೇಡ ಅಂತ ಇದ್ದಾನೆ ಅಂತ. ನಾನೇ ಪೇಪರ್ನವನ್ನ ಕರೆಸಿ ಮದುವೆ ವಿಷಯ ಮಾತಾಡಿ ಆರ್ಯ ಸ್ವಾತಿ ಫೋಟೋ ತೆಗೆಸಿ ಪೇಪರ್ಗೆ ಹಾಕ್ಸಿದ್ದು. ನೀವೇನಾದರೂ ಮದುವೆಗೆ ಒಪ್ಪಲಿಲ್ಲ ಅಂದರೆ ನಿಮ್ಮ ಮನೆಯವ್ರ ಮೇಲೆ ಕೇಸ್ ಹಾಕಿ ನಿಮ್ಮ ಮನೆ ನೆಮ್ಮದಿ ಹಾಳು ಮಾಡಿ ನಿಮ್ಮನ್ನೆಲ್ಲ ಜೈಲ್ಗೆ ಹಾಕಿಸ್ತೀನಿ. ಅಲ್ಲಮ್ಮ, ನೀವು ಬೇಗ ನಿಮ್ಮ ಮಗನ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಏನಾಗ್ತೀನಿ ಏನೋ ನನಗೆ ಗೊತ್ತಿಲ್ಲ. ಇವಾಗ ಹೇಗಿದೆ ಡಾಕ್ಟರ್ ನಮ್ಮ ಮಾವನವ್ರ ಕಂಡೀಷನ್ನು? ಎವ್ರಿಥಿಂಗ್ ಇಸ್ ಫೈನ್, ಬಟ್ ನೀವು ಒಪ್ಪಿಗೆ ಕೊಟ್ಟರೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀನಿ. ಅಯ್ಯೋ, ನೀವೇನೋ ಡಿಸ್ಚಾರ್ಜ್ ಮಾಡಿಬಿಡ್ತೀರಾ, ಬಟ್ ನನ್ನ ಕೆಲಸ ಆಗಬೇಕಲ್ಲ ಡಾಕ್ಟರ್. ಇನ್ನು ಸ್ವಲ್ಪ ದಿವಸ ಇರಲಿ, ಸುಮ್ಮನೆ ಇರ್ರಿ. ಅವ್ರು ತುಂಬ ಹೆದರಿರೋ ಆಗಿದೆ. ಲೈಫಲ್ಲಿ ಇನ್ನೊಬ್ಬರನ್ನ ಹೆದರಿಸಿ ಮಾತ್ರ ಅಭ್ಯಾಸ ಅವ್ರಿಗೆ. ಫಸ್ಟ್ ಟೈಮ್ ಹೆದರಿಕೆ ಅಂದರೆ ಏನು ಅಂತ ನೋಡ್ತಿದ್ದಾರೆ. ನೋಡಲಿ, ಸುಮ್ಮನೆ ಇರಿ. ನೀವು ತುಂಬ ಫನ್ನಿಯಾಗಿ ಮಾತಾಡ್ತೀರಾ, ಬಟ್ ಇದರಿಂದ ಅವ್ರಿಗೇನು ಲಾಸ್ ಆಗಿಲ್ಲ. ಫುಲ್ ಬಾಡಿ ಚೆಕಪ್ ಆಗಿದೆ. ಇದು ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ. ನೀವು ಒಂಥರ ಸಂಜೀವಿದ್ದ ಹಾಗೆ ಅವ್ರಿಗೆ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ, ನಾನು ಹೇಳೋವರೆಗೂ ಅವ್ರ ಡಿಸ್ಚಾರ್ಜ್ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಓಕೆ, ನೀವು ನನ್ನ ಫ್ರೆಂಡ್ ಅಂದಮೇಲೆ ಇಷ್ಟು ಮಾಡದೇ ಇರೋಕ್ಕಾಗತ್ತಾ? ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಪರ್ಸ್ನಲ್ ರಿಕ್ವೆಸ್ಟ್, ಅವ್ರ ಲೈಫಲ್ಲಿ ICU ಅಂದರೆ ಹೇಗಿರುತ್ತೆ ಅಂತ ನೋಡೇ ಇರಲ್ಲ. ಪ್ಲೀಸ್ ನನಗೋಸ್ಕರ ಒಂದೇ ಒಂದು ಸರ್ತಿ ತೋರಿಸ್ತೀರಾ ಅವ್ರಿಗೆ? ಯಾಕಂದರೆ ICU ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಅದಕ್ಕೇನಂತೆ, ತೋರ್ಸೋಣ ಬನ್ನಿ ಅವ್ರಿಗೆ. ಪ್ಲೀಸ್. ಹೇಗಿದ್ದೀರಾ ಶಶಾಂಕ್? ಪರವಾಗಿಲ್ಲ. ಡಾಕ್ಟರ್, ನಮ್ಮ ಡ್ಯಾಡ್ ಕಂಡೀಷನ್ ಹೇಗಿದೆ ಈಗ? ಸದ್ಯಕ್ಕೆ ಪ್ರಾಣಾಪಾಯ ಏನಿಲ್ಲ, ಬಟ್ ಇವತ್ತೊಂದಿನ ICU ಇರಲಿ. ನಾಳೆ ಅವ್ರ ಕಂಡೀಷನ್ ನೋಡಿ ಡಿಸ್ಚಾರ್ಜ್ ಮಾಡಬೇಕೋ ಬೇಡವೋ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಬಟ್ ನಮ್ಮ ಎಂಗೇಜ್ಮೆಂಟ್? ನೋ, ಇನ್ನು 6 ಮಂತ್ ಎಂಗೇಜ್ಮೆಂಟ್ ಫಂಕ್ಷನ್ ಅಂತ ಏನು ಇಟ್ಕೊಳ್ಳೋ ಹಾಗಿಲ್ಲ. ನಾನು ನಿಮ್ಮ ಮನೆಗೆ ಬಂದಾಗಲೇ ಹೇಳಿದ್ನಲ್ಲ. ಹಾಂ ಹೇಳಿದ್ರಿ. ಓಕೆ, ನೀವು ಹೇಳಿದಾಗೆ ಆಗಲಿ. ಓಕೆ, ಬರ್ತೀನಿ. ಅಲ್ಲಮ್ಮ, ನನಗೇನಕ್ಕೆ ICU ಇರಬೇಕು? ಡ್ಯಾಡ್, ನೀವೇನು ಮಾತಾಡಬೇಡಿ, ಸುಮ್ಮನೆ ಡಾಕ್ಟರ್ ಹೇಳ್ದಂಗೆ ಕೇಳಿ ಅಷ್ಟೇ. ಹೌದು ಅಂಕಲ್, ನಮಗೆ ನಿಮ್ಮ ಆರೋಗ್ಯ ಮುಖ್ಯ. ಜಾಸ್, ನನ್ನ ಮನೆಗೆ ಹೋಗಿ ಫ್ರೆಶ್ ಆಗಿ ಅಜ್ಜಿನ ಕರ್ಕೊಂಡು ಬರ್ತೀನಿ. ಮೋಸ್ಟ್ಲಿ ಅಷ್ಟೊತ್ತಿಗೆ ಅಂಕಲ್ನು ICUಗೆ ಶಿಫ್ಟ್ ಮಾಡಿರ್ತಾರೆ. ಟೇಕ್ ಕೇರ್ ಅಂಕಲ್. ಬಾಯ್. ಓಕೆ, ಬಾಯ್. ಬೇಗ ಬನ್ನಿ. ಇದು ಟೈಮ್ ಅಂದರೆ
ಮಿಸ್ ಜಸ್ಟ್ ಮಿಸ್. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಿನ್ನನ್ನು ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಸ್ವಂತ ಮಗಳ ಹಾಗೆ ನಿನ್ನನ್ನು ನೋಡ್ಕೊಂಡಿದ್ದೀವಿ. ಆದರೂ ನೀನು ಅಜ್ಜಿ ಸೇರಿಕೊಂಡು ನಮಗೆ ಯಾಕಿಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ಹೇಳಿ ಸ್ವಾತಿ, ಆರ್ಯ ನಿನ್ನ ತುಂಬ ಪ್ರೀತಿಸ್ತಾ ಇದ್ದ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ನಂಗೇನೋ ಗೊತ್ತಿಲ್ಲ ಆಂಟಿ. ನಿನಗೆ ಗೊತ್ತಿದೆ, ಅಜ್ಜಿ ಮೊದಲು ಮನೆಗೆ ಬಂದಾಗ ಹೀಗಿರಲಿಲ್ಲ. ಇದಕ್ಕಿದ್ದಾಗ ಏನೋ ಬದಲಾವಣೆ ಆಗಿದೆ. ಅದಕ್ಕೆ ಕಾರಣ ಏನು? ಆ ಅಜ್ಜಿ ಯಾರು? ಅವರು ನಿನಗೆ ಬ್ಲ್ಯಾಕ್ ಮೇಲ್ ಮಾಡಿ ನಮಗೇನಾದರೂ ತೊಂದರೆ ಕೊಡಬೇಕು ಅಂತಿದ್ದಾರಾ? ಏನಾದರೂ ಹೇಳಿ ಸ್ವಾತಿ. ನೀನು ಹೀಗೆ ಮೌನವಾಗಿದ್ದರೆ ಆರ್ಯ ನಿನ್ನ ಮದುವೆ ಆಗಲ್ಲ. ಅವನ ಮನಸ್ಸನ್ನು ಬದಲಾಯಿಸೋದಕ್ಕಿಂತ ಮುಂಚೆ ನೀನು ಸತ್ಯನ ಒಪ್ಕೊಂಡು ನಾವಿಬ್ಬರು ನಿನ್ನ ಜೊತೆಗಿದ್ದೀವಿ. ನೀನು ಹೀಗೆ ಬಿಹೇವ್ ಮಾಡ್ತಿದ್ರೆ ನೀನು ನಮ್ಮನೆ ಸೊಸೆ ಆಗಲ್ಲ. ನೀವು ನಮಗೆ ತೊಂದರೆ ಕೊಟ್ಟಷ್ಟು ಹೆಚ್ಚು ದುಃಖ ಪಡೋದು ನೀನೇ. ಹೇಳು, ನಿನಗೂ ಅಜ್ಜಿಗೂ ಏನು ಸಂಬಂಧ? ನಾವಿಬ್ಬರು ನಿನ್ನ ಜೊತೆಗಿದ್ದೀವಿ, ಧೈರ್ಯವಾಗಿರು. ಆ ಅಜ್ಜಿ ಯಾರು, ಅವ್ರು ಇಲ್ಲಿಗೆ ಬಂದಿರೋ ಉದ್ದೇಶ ಏನು, ಅವರಿಗೂ ನಿನಗೂ ಸಂಬಂಧ ಏನು ಅಂತ ಹೇಳಿಬಿಡು. ಆಂಟಿ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾವಿಬ್ಬರು ನಿನ್ನ ನಂಬಬೇಕು ಅಂತಂದರೆ ಆ ಅಜ್ಜಿ ಯಾರು, ಎಲ್ಲಿಂದ ಬಂದಿದ್ದಾರೆ, ನಿನಗೂ ಅವರಿಗಿರೋ ಸಂಬಂಧ ಏನು ಅಂತ ಹೇಳಿಬಿಡು. ಆಂಟಿ, ಅದು ಸ್ವಾತಿ, ಹಾ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮೊಮ್ಮಗಳನ್ನ ಹೆದರಿಸಿ ಮದುವೆಗೆ ಒಪ್ಪದೆ ಇರೋಕೆ ಮಾಡ್ತಾ ಇದ್ದೀರಾ? ನೋಡು, ನನ್ನ ಮೊಮ್ಮಗಳನ್ನ ಈ ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ದು ಪೇಪರಲ್ಲಿ ಬಂದಿದೆ. ನೀವೇನಾದರೂ ಮದುವೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ರೆ ಮುಂದೆ ಬರೋ ತೊಂದರೆಗಳಿಗೆ ನಾನು ಜವಾಬ್ದಾರಿ ಅಲ್ಲ. ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮೊಮ್ಮಗಳ ಹತ್ರ ಮಾತಾಡಿದ್ರೆ ಸರಿ ಇರಲ್ಲ. ಬಾರೆ. ಡ್ಯಾಡ್, ಎಡವು ಬಿಡ್ತೀರಾ ಡ್ಯಾಡ್? ಹುಷಾರು. ಏನಾಗಿದೆ ನನಗೆ? ಅಲ್ಲ ಡ್ಯಾಡ್, ನೀವು ಎಡವ್ತೀರಾ ಅಂತ ಅದಕ್ಕೆ. ನಾನು ಬಿದ್ದೋಗ್ತೀನಾ? ಏನಾಗಿಲ್ಲ ನನಗೆ. ಡ್ಯಾಡ್, ಯಾಕೆ ಡ್ಯಾಡ್ ಈ ಥರ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅದು ಅಲ್ಲದೆ ನಿಮಗೆ BP ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. BP ಇಲ್ಲ, ಏನೂ ಇಲ್ಲ. ನಾನು ಫಿಟ್ ಆಗೇ ಇದ್ದೀನಿ ನೋಡು. ಏನಾಗಿದೆ ನನಗೆ? ಫಿಟ್ ಆಗಿಲ್ವಾ? ನಾನು ನಡೀತಾ ಅಲ್ವಾ? ಯಾಕೋ ಹೀಗೆಲ್ಲ ಆಡ್ತಿದ್ಯಾ ಶಶು? ಏನಾಯ್ತು ನಿನಗೆ? ಇವ್ರು ನನಗೇನು ಆಗಿದೆ ಅಂತ ಅನ್ಕೊಂಡಿದಾರತ್ತೆ. ನನಗೇನು ಆಗಿಲ್ಲ, ನಾನು ಹುಷಾರಾಗೇ ಇದ್ದೀನಿ. ಸ್ವಲ್ಪ ಮತ್ತು ಮಾತಾಡೋ. ಇನ್ನು ಸ್ವಲ್ಪ ಹೊತ್ತು ನೀನು ಹೀಗೆ ಆಡ್ತಿದ್ರೆ ನೀನು ಹುಚ್ಚಿಡ್ದಿದೆ ಅಂತ ನಿಮ್ಯಾನ್ಸಿ ಸೇರಿಸ್ಬಿಡ್ತಾನೆ. ಚಕ್ರಿ ಮೊದಲೇ ಕ್ರಿಮಿನಲು, ನೆನಪಿರಲಿ. ಹೌದು ಕಣ ಶಶು. ಡ್ಯಾಡ್, ನೀವೀಗ ಈ ಥರ ಆಡೋದೆಲ್ಲ ಒಳ್ಳೇದಲ್ಲ. ಸ್ವಲ್ಪ ದಿವಸ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಇನ್ನು ಮುಂದೆ ನೀವು ತಿಂಡಿ ಊಟ ಎಲ್ಲ ರೂಮಲ್ಲೇ, ರೂಮಿಂದ ಆಚೆ ಬರೋ ಹಾಗಿಲ್ಲ. ನಾನು ಪೇಷಂಟ್ ರೂಮಲ್ಲಿ ಮಲ್ಕೊಳಕ್ಕಾಗಲ್ಲ. ಪೇಷಂಟ್ ಥರ ಏನು ಅಂಕಲ್? ಸದ್ಯಕ್ಕೆ ನೀವು ಪೇಷಂಟೇ ತಾನೆ. ಪೇಷಂಟ್ ಆದವರು ಬೆಡ್ ರೆಸ್ಟಲ್ಲಿ ಇರಬೇಕು. ನೀವು ರೂಮ್ ಬಿಟ್ಟು ಆಚೆ ಎಲ್ಲೂ ಹೋಗೋಗಿಲ್ಲ. ಅದೇಗೆ ಸಾಧ್ಯ? ನಾನಾಗಿ ಮಲಗಿರೋಕ್ಕಾಗಲ್ಲ. ನನಗೆ ತುಂಬ ಕೆಲಸ ಇದೆ. ನೀವು ವರ್ಕ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಿ ಡ್ಯಾಡ್. ನೀವು ಇನ್ಸ್ಟ್ರಕ್ಷನ್ಸ್ ಕೊಡಿ ಸಾಕು, ಚಕ್ರಿ ಎಲ್ಲ ನೋಡ್ಕೊಳ್ತಾರೆ. ಜೊತೆಗೆ ನಾನು ಇದ್ದೀನಲ್ಲ, ಎಲ್ಲ ಮ್ಯಾನೇಜ್ ಮಾಡ್ತೀನಿ. ನೋಡಿ ಡ್ಯಾಡ್, ಮತ್ತೆ ಡಾಕ್ಟರ್ ನಿಮ್ಮನ್ನ ಟೆಸ್ಟ್ ಮಾಡಿ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಹೇಳೋ ತನಕ ನೀವು ಹಾಸಿಗೆ ಬಿಟ್ಟು ಹೇಳೋ ಆಗಿಲ್ಲ. ಓಕೆ?